ಅಯ್ಯೋ ಅಣ್ಣ, ನನಗೇನು ನೋವಾಗಿಲ್ಲ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಇಷ್ಟು ಸಣ್ಣ ವಿಷಯಕ್ಕೆ ಹೀಗೆ ಫೀಲ್ ಆಗ್ತಿದೆಯಾ ಅಂದಿದ್ದಕ್ಕೆ ಏನೋ ಗೊತ್ತಿಲ್ಲ ವಿಜು, ಚಿಕ್ಕಂದಿನಿಂದ ನಿನಗೆ ಯಾವುದೇ ಸಣ್ಣ ಗಾಯ ಆದರೂ ಅದರ ನೋವು ನನಗಿಲ್ಲಾಗುತ್ತೆ ಕಣೋ ಅಂತ ತನ್ನ ಹೃದಯದ ಬಳಿ ಬೆರಳಿಟ್ಟು ತೋರಿಸ್ತಾ, ನಿಜವಾಗಿಯೂ ನೀನು ನಿನ್ನ ಸಂತೋಷವನ್ನು ತಲುಪೋದಕ್ಕೆ ನನ್ನ ಮದುವೆಯೇ ಅಡ್ಡಿ ಅಂತಂದರೆ ಆ ಜಂಡುಬ ಮಾತ್ರ ಅಲ್ಲ, ಯಾವುದೇ ರಾಕ್ಷಸಿಯನ್ನಾದರೂ ಮದುವೆ ಆಗೋದಕ್ಕೆ ನಾನು ಸಿದ್ಧ ಅಂದ ಸಾಮ್ರಾಟ್. ನನಗೆ ಗೊತ್ತಣ್ಣ ನೀನು ನಾನಂದರೆ ಇಷ್ಟಿಷ್ಟ ಅಂತ, ಆದರೆ ನನಗೆ ಬರಲಿರೋ ಹೊತ್ತಿಗೆ ರಾಕ್ಷಸಿ ಆಗಿದ್ರೆ ನಾನು ಮಾತ್ರ ಒಪ್ಪೋದಿಲ್ಲ. ನನಗೆ ಅಮ್ಮನಂತೆ ನೋಡ್ಕೊಳ್ಳೋ ಗೆಳತಿ ಅಂತಿರೋ ಅತ್ತಿಗೆ ಬೇಕು. ಆ ಅತ್ತಿಗೆನ ನಾನೇ ಆಯ್ಕೆ ಮಾಡಬೇಕು. ನಾನು ಓಕೆ ಅಂದಮೇಲೆ ನೀನು ಮದುವೆ ಆಗಬೇಕು, ಸರಿನಾ ಅಣ್ಣ ಅಂದ ವಿಜ್ಜು. ನೀನು ಹೇಳಿದ ಮೇಲೆ ಇಲ್ಲ ಅಂತೀನಾ ವಿಜ್ಜು? ನೀನು ನೋಡಿದೆ, ನೀನು ಓಕೆ ಅನ್ನದೆ ನಿಜಕ್ಕೂ ನನ್ನ ಜೀವನದಲ್ಲಿ ಯಾವುದೂ ನಡೆಯೋದಿಲ್ಲ ವಿಜ್ಜು ಅಂದನು ಪ್ರೀತಿಯಿಂದ ವಿಜ್ಜುವನ ಹತ್ತಿರಕ್ಕೆ ಕರ್ಕೊಂಡು. ಥ್ಯಾಂಕ್ ಯು ಅಣ್ಣ, ಯು ಆರ್ ಸೋ ಸ್ವೀಟ್ ಅನ್ನುತ್ತಾ ಸಾಮ್ರಾಟ್ ಕೆನ್ನೆಗೆ ಮುತ್ತು ನೀಡಿ, ಅಣ್ಣ ನಾನು ಹೇಳಿದ ವಿಷಯ ಮಾತ್ರ ಮರಿಬೇಡ ಅಂದ ವಿಜ್ಜು. ಯಾವ ವಿಷಯನೋ ಅದು ಅಂತ ಸಾಮ್ರಾಟ್ ಕೇಳಿದ್ರೆ, ಅದೇ ಅಣ್ಣ, ರಾತ್ರಿ ಹಾರ್ಮೋನ್ಸ್ ಅಂತ ಗಂಭೀರವಾಗಿ ಹೇಳ್ತಿದ್ದಾಗ ಸಾಮ್ರಾಟ್ ಒಂದು ಬಾರಿ ತೀಕ್ಷ್ಣವಾಗಿ ನೋಡುವಷ್ಟರಲ್ಲಿ ಕಣ್ಣು ಹೊಡೆದು ಒಳಗೆ ಹೋದ ವಿಜ್ಜು ಹೋದ್ಮೇಲೆ ಸಾಮ್ರಾಟ್ ಕೂಡ ಒಳಗೆ ಹೋಗುವಷ್ಟರಲ್ಲಿ ಬಾಗಿಲಿನಲ್ಲಿ ನಿಂತು ಕೈ ಕಟ್ಟಿಕೊಂಡು ಗಂಭೀರವಾಗಿ ತನ್ನನ್ನೇ ನೋಡ್ತಿದ್ದ ವೈಶಾಲಿ ಅವ್ರನ್ನ ಕಂಡು, ಏನು ಮಮ್ಮಿ ಅಷ್ಟು ಕೋಪದಲ್ಲಿದೆಯಾ ಅಂತ ವೈಶಾಲಿ ಅವರ ಭುಜದ ಮೇಲೆ ಕೈ ಹಾಕ್ತಾ, ಅಬ್ಬಾ ಮಮ್ಮಿ ನೀನು ಹಾಗೆ ನೋಡಬೇಡ, ನಿಜಕ್ಕೂ ಸಣ್ಣ ಹುಡುಗ ನಾನು, ಹಾಗೆ ಎದುರಿಸ್ಬೇಡ ಅಂದ ಭಯಪಟ್ಟಂತೆ ನಟಿಸ್ತಾ. ಸಾಮ್ರಾಟ್ ಅಂತ ಸಣ್ಣ ಕೋಪ ತೋರಿಸ್ತಾ, ನಿಜಕ್ಕೂ ಅವನಿಗೆ ಹಠಮಾರಿ ಆಗೋದಕ್ಕೆ ಕಾರಣ ನೀನಲ್ವಾ? ಯಾಕೋ ಅವನನ್ನ ಅಷ್ಟು ಮುದ್ದಾಟ ಮಾಡ್ತೀಯಾ? ಅವನೇನು ಸಣ್ಣ ಮಗು ಅಂದ್ಕೊಂಡು ಬಿಟ್ಟಿದೆಯಾ ಏನು ನೀನು ಅಂದರು ವೈಶಾಲಿ ಅವರು. ನೀನು ಮಾಡೋ ಮುದ್ದಾಟದಿಂದಲೇ ಅವನು ದಿನದಿಂದ ದಿನಕ್ಕೆ ನಿಜಕ್ಕೂ ಯಾರ ಮಾತನ್ನು ಕೇಳದೆ ಹೀಗೆ ತಯಾರಾಗಿದ್ದಾನೆ. ಅದಲ್ಲದೆ ಈ ನಡುವೆ ಅವನ ಖರ್ಚಿಗೂ ಮಿತಿಯೇ ಇಲ್ಲದಂತಾಗಿದೆ. ಕಳೆದ ತಿಂಗಳು ಕೂಡ ಅವನ ಕ್ರೆಡಿಟ್ ಕಾರ್ಡ್ನಿಂದ 5 ಲಕ್ಷ ಖರ್ಚು ಮಾಡಿದಾನು ಗೊತ್ತಾ? ಏನಾದರೂ ಕೊಂಡ್ಕೊಂಡ್ಯಾ ಅಂದರೆ, ಫ್ರೆಂಡ್ಸ್ಗೆ ಪಾರ್ಟಿ ಕೊಟ್ಟೆ ಮಮ್ಮಿ, ಹಾಲಿಡೇ ಟ್ರಿಪ್ ಎಂಜಾಯ್ ಮಾಡಿದೆ ಮಮ್ಮಿ ಅಂತ ಸಂಬಂಧ ಇಲ್ಲದ ನೆಪಗಳನ್ನ ಹೇಳ್ತಾ ಇದ್ದಾನೆ. ಏನಾದರೂ ಹೇಳಿದ್ರೆ ಅಣ್ಣ ಅಂತಾನೆ. ಡ್ಯಾಡಿ ಯಾವುದಾದ್ರೂ ಕೆಲಸ ಮಾಡು ಅಂದರೆ ಅಣ್ಣ ಹೇಳಿದ್ರೆ ಮಾತ್ರ ಕೇಳ್ತೀನಿ ಅಂತಾನೆ. ನೀನು ಹೇಳಿದ್ರೆ ಮಾತ್ರ ಅವನು ಯಾವುದೇ ಕೆಲಸ ಮಾಡೋದು. ಬಿಡು ಮಮ್ಮಿ, ಅವನೇನು ಆಗಲೇ ದೊಡ್ಡವನಾಗ್ಬಿಟ್ಟಿದ್ದಾನೆಯೇ, ಈಗ ಕಲ್ತಿದ್ರೆ ಇನ್ಯಾವಾಗ ಎಂಜಾಯ್ ಮಾಡ್ತಾನೆ. ನೀನು ಅವನ ಬಗ್ಗೆ ಬಿಟ್ಟುಬಿಡು, ಅವನು ನನ್ನ ತಮ್ಮ, ಅವನೆಂದಿಗೂ ತಪ್ಪು ಮಾಡೋದಿಲ್ಲ ಅಂದ ಸಾಮ್ರಾಟ್. ನೀನು ಹೀಗೆ ಬೆಂಬಲಿಸ್ತಾ ಇರು, ಯಾವುದೋ ಒಂದಿನ ಅವನು ನಮ್ಗೆ ಹೇಳ್ದೆ ಕೇಳದೆ ಯಾವುದಾದ್ರೂ ಗೊಂದಲ ಮಾಡಿ ಮಾನ ಹರಾಜು ಹಾಕಿದ್ರೆ ಮಾತ್ರ ಮೊದಲು ನಾನು ಅವನನ್ನು ಏನು ಅನ್ನಲ್ಲ, ನಿನ್ನೇ ಅಂತೀನಿ, ಅರ್ಥ ಆಗ್ತಿದೆಯಾ ಅಂದರು ವೈಶಾಲಿ ಅವರು ಬೆರಳು ತೋರಿಸ್ತಾ. ಆಯಿತು ಮಾತೃಶ್ರೀ ಅನ್ನುತ್ತಾ ಕೈ ಜೋಡಿಸಿ ನಮಸ್ಕರಿಸ್ತಾ, ನೀವು ಸ್ವಲ್ಪ ಶಾಂತರಾಗಿ ನಮಗಾಗೇನಾದರೂ ಬ್ರೇಕ್ಫಾಸ್ಟ್ ಬಡಿಸ್ತೀರಾ ಅಂದ ನಾಟಕೀಯವಾಗಿ ಸಾಮ್ರಾಟ್. ಹಾಂ, ಈ ವೇಷಗಳಿಗೇನು ಕಡಿಮೆ ಇಲ್ಲ ಅನ್ನುತ್ತಾ ಸಾಮ್ರಾಟ್ ಕಿವಿಯನ್ನು ಹಿಂಡಿ, ಇಂದಾದರೂ ರಾತ್ರಿ ಊಟಕ್ಕೆ ನೀನು ಮನೆಗೆ ಬರ್ತಿದ್ಯಾ, ಮತ್ತು ಅರ್ಜೆಂಟ್ ಕೇಸ್ ಅಂತ ಆಸ್ಪತ್ರೆಗೆ ಇದ್ಬಿಡ್ತೀಯಾ ಅಂತ ಊಟದ ಮೇಜಿನ ಕಡೆ ನಡೆಯುತ್ತಾ ಕೇಳಿದ್ರು ವೈಶಾಲಿ. ಅಮ್ಮ, ಎಮರ್ಜೆನ್ಸಿ ಕೇಸ್ಗಳೇನಾದರೂ ನಮಗೆ ಹೇಳಿ ಬರುತ್ತವಾ? ನಿನಗೆ ನಾನು ಮೊದಲೇ ಮಾಹಿತಿ ನೀಡಲು ಎನ್ನುತ್ತಾ ಡೈನಿಂಗ್ ಟೇಬಲ್ ಮುಂದಿನ ಕುರ್ಚಿಯಲ್ಲಿ ಕೂತ. ಏನು ಕೇಸ್ಗಳೋ ಏನೋ, ಒಂದು ದಿನ ಆದರೂ ಪೂರ್ತಿಯಾಗಿ ಮನೆಯಲ್ಲಿ ಇರೋದಿಲ್ಲ, ಕನಿಷ್ಠ ಹೊಟ್ಟೆ ತುಂಬ ತಿನ್ನೋದೂ ಇಲ್ಲ. ಯಾವಾಗ ನೋಡಿದ್ರೂ ಆ ಪೇಷಂಟ್ಗೆ ಆರಾಮಿಲ್ಲ, ಈ ಪೇಷಂಟ್ಗೆ ಸರಿ ಇಲ್ಲ ಅಂತ ತಿಂಗಳಲ್ಲಿ 20 ದಿನ ಬೇರೆ ಬೇರೆ ದೇಶಗಳಿಗೆ ತಿರುಗ್ತಾ ಇರ್ತೀಯ. ನೀನು ಇನ್ನೆಲ್ಲಪ್ಪ ಮದುವೆ ಆಗೋದು, ನನ್ನ ಕೈಗೆ ನಿನ್ನ ಮಕ್ಕಳನ್ನು ಕೊಡೋದು ಅಂದರು ವೈಶಾಲಿ ಅವರು ಬೇಸರದಿಂದ. ವೈಶಾಲಿ ಅವರು ಹಾಗೆ ಬೇಸರ ಪಡ್ತಿದ್ರೆ ಸಾಮ್ರಾಟ್ ಅವರ ಕೈ ಹಿಡಿದು ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸಿ, ಮಮ್ಮಿ ನಿನ್ನ ಮಗ ಇಷ್ಟು ಜನರ ಪ್ರಾಣ ಉಳಿಸ್ತಿದ್ದಾನೆ ಅಂದರೆ ನೀನು ಸಂತೋಷ ಪಡಬೇಕಲ್ವಾ, ಯಾಕೀಗ ಬೇಸರ ಪಡ್ತಿದ್ಯಾ? ಇನ್ನು ಮದುವೆ ವಿಷಯಕ್ಕೆ ಬಂದರೆ, ನನ್ನ ತಮ್ಮ ಲೈಫ್ನಲ್ಲಿ ಸೆಟಲ್ ಆಗಿ ಹ್ಯಾಪಿಯಾಗಿದ್ದರೆ ಸಾಕು. ಅವನ ಜೀವನದಲ್ಲಿರೋ ಕಪ್ಪು ನಿರಳುಗಳನ್ನೆಲ್ಲ ಅಳಿಸಿ ಹೋಗಿ ಆ ಕಣ್ಣುಗಳಲ್ಲಿ ನಿಜವಾದ ಸಂತೋಷ ನೋಡಿ, ಅದೇ ದಿನ ವಿಜ್ಜು ಮತ್ತು ನೀನು ಯಾವ ಹುಡುಗಿಯನ್ನು ತೋರಿಸಿ ತಾಳಿ ಕಟ್ಟಿ ಅಂತೀರೋ, ಕಣ್ಣು ಮುಚ್ಕೊಂಡು ಆ ಹುಡುಗಿ ಕೊಳ್ಳಿಗೆ ತಾಳಿ ಕಟ್ತೀನಿ ಅಂದ ಸಾಮ್ರಾಟ್. ಏನೋ ಇಷ್ಟು ಜನನ ಗುಣಪಡಿಸ್ತಿರೋ ನಿನ್ನ ಕೈ, ನಿನ್ನ ತಮ್ಮನ ಚಿಕಿತ್ಸೆ ವಿಷಯದಲ್ಲಿ ಮಾತ್ರ ಯಾಕೆ ಕೆಲಸ ಮಾಡ್ತಿಲ್ವೋ ತಿಳಿತಾ ಇಲ್ಲ.
ನಿಜಕ್ಕೂ ಅವನು ಯಾವಾಗ ಆ ಕಾಯಿಲೆಯಿಂದ ಹೊರಬರ್ತಾನೋ, ನಿಜಕ್ಕೂ ಹೊರಬರ್ತಾನೋ ಇಲ್ವೋ. ಹಾಗೇ ಮಮ್ಮಿ ಪ್ಲೀಸ್ ಅಂತ ಕೋಪದಿಂದ ಅಂದ. ಹಾಗೆ ಅನ್ಬೇಡ, ಅವನಿಗೇನೂ ಆಗಿಲ್ಲ, ಆಗೋದೂ ಇಲ್ಲ. ಇನ್ನೊಮ್ಮೆ ಅವನನ್ನ ಹಾಗೆ ಪೇಷಂಟ್ ಅಂದ್ಯಾ ಅಂದರೆ ನಾನು ಮನೆಗೆ ಬರೋದೇ ನಿಲ್ಲಿಸ್ತೀನಿ ಅಂದ ಸಾಮ್ರಾಟ್ ಕೋಪದಿಂದ. ಅಯ್ಯೋ ಕ್ಷಮಿಸು ಸಾಮ್ರಾಟ್, ನಿನ್ನ ಬಗ್ಗೆ ತಿಳಿದಿದ್ರು ನಿನ್ನ ಮುಂದೆ ಅವನ ವಿಷಯ ಮಾತಾಡಿ ನಿನಗೆ ಬೇಸರ ಮಾಡಿದೆ ಅಂದರು ವೈಶಾಲಿ ಅವರು. ಇಟ್ಸ್ ಓಕೆ ಮಮ್ಮಿ ಅಂತ ಅಸಹನೆಯಿಂದ ಹೇಳ್ತಾ ಕುರ್ಚಿಯಿಂದ ತಿನ್ನದೆ ಹೇಳ್ತಿದ್ರೆ, ಅದೇನು ಬ್ರೇಕ್ಫಾಸ್ಟ್ ಮಾಡಿದೆ ಅಂದಿದ್ದಕ್ಕೆ, ನಂಗೆ ಬೇಡ ಮಮ್ಮಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು ಅಂತ ತನ್ನ ರೂಮಿಗೆ ಹೋಗಿ ತನ್ನ ಏಫ್ರಾನ್ ಸ್ಕೆಥೋಸ್ಕೋಪ್ ತೆಗೆದುಕೊಂಡು ವಿಜ್ಜು ರೂಮ್ಗೆ ಹೋಗುವಷ್ಟರಲ್ಲಿ ಅವನು ಆಗಲೇ ಸ್ನಾನ ಮಾಡಿ ಹೊರ ಬಂದಿದ್ದ. ವಿಜ್ಜು, ನಾನು ಆಸ್ಪತ್ರೆಗೆ ಹೋಗ್ತಿದ್ದೀನಿ, ಯಾವುದಾದ್ರೂ ಅಗತ್ಯ ಇದ್ದರೆ ನನಗೆ ಫೋನ್ ಮಾಡು ಸರಿನಾ. ಅಣ್ಣ ಅದು ಅಂತ ವಿಜ್ಜು ತಡಬಡಾಯಿಸ್ತಿದ್ದ. ಏನು ವಿಜ್ಜು, ಹಣ ಬೇಕಾ? ನಾನು ಆಸ್ಪತ್ರೆಗೆ ಹೋದ ತಕ್ಷಣ ನಿನ್ನ ಅಕೌಂಟಿಗೆ ಕಳಿಸ್ತೀನಿ, ಓಕೆನಾ? ನೋ ನೋ ನೋ, ಹಣ ಅಲ್ಲ ಅಣ್ಣ, ನೀನು ಮೊನ್ನೆ ಎಷ್ಟು ನನ್ನ ಅಕೌಂಟ್ನಲ್ಲಿ ಹಣ ಹಾಕಿದೆಯಲ್ಲ ಇನ್ನೂ ಇದೆ. ಮತ್ತಿನ್ನೇನು, ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗಬೇಕಾ? ಮಮ್ಮಿ ಡ್ಯಾಡಿಗೆ ನಾನು ಹೇಳ್ತೀನಿ, ಹೋಗು ಎಂಜಾಯ್ ಮಾಡು. ಅದೆಲ್ಲ ಅಣ್ಣ, ಟ್ರಿಪ್ಪಿಗೆ ಹೋಗಬೇಕು, ಆದರೆ ಎಲ್ಲಿಗೆ ಅಂತ ಹೇಳಿದ್ರೆ ನೀನೇ ಬೇಡ ಅಂತೀಯಾ ಅಂತ ಭಯ. ಎಲ್ಲಿಗೆ ಅಂತ ಮೊದಲು ಹೇಳೋ, ನಿನಗಿಷ್ಟ ಆದರೆ ನಾನು ಬೇಡ ಅಂತೀನಾ? ಅದು ಅಣ್ಣ ಅಂತ ಹೇಳಿ ಸಾಮ್ರಾಟ್ ಉತ್ತರಕ್ಕಾಗಿ ಕಾಯ್ತಿದ್ದ ವಿಜ್ಜು. ಅಷ್ಟರಲ್ಲಿ ಸಾಮ್ರಾಟ್ ಗಂಭೀರವಾಗಿ ಬದಲಾಗಿ, ನೋ ವಿಜ್ಜು, ನೀನು ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ ಅಂದ ಒಂದೇ ಮಾತಿನಲ್ಲಿ. ಪ್ಲೀಸ್ ಪ್ಲೀಸ್ ಅಣ್ಣ, ಈ ಒಂದು ಸಲ ಒಪ್ಪೋದು ತಾನೇ ಪ್ಲೀಸ್ ಅಂದ ಸಾಮ್ರಾಟ್ ಗಲ್ಲ ಹಿಡಿದು ಬೇಡ್ಕೊಳ್ತಿದ್ರೆ. ನೋ ವೇ ವಿಜ್ಜು, ಬೇಡ ಅಂದರೆ ಬೇಡ ಅಷ್ಟೇ, ನೀನೇನು ಹೇಳಿದ್ರು ನಾನು ಒಪ್ಪೋದಿಲ್ಲ. ಅಷ್ಟೊಂದು ಹೋಗ್ಬೇಕನ್ಸಿದ್ರೆ ಬೇರೆ ಕಡೆಗೆ ಹೋಗಿ ಅಷ್ಟೇ ಹೊರತು ಅಲ್ಲಿಗೆ ಮಾತ್ರ ನಾನು ಒಪ್ಪೋದಿಲ್ಲ ಅಂತ ಖಚಿತವಾಗಿ ಹೇಳಿ ಹೊರಟು ಹೋದ ಸಾಮ್ರಾಟ್. ಛೇ, ಅಣ್ಣ ಯಾವಾಗಲೂ ಇಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲರೂ ಹ್ಯಾಪಿಯಾಗಿ ಹೋಗ್ತಿದ್ದಾರೆ, ನನ್ನನ್ನು ಮಾತ್ರ ಹೋಗೋದಕ್ಕೆ ಒಪ್ತಿಲ್ಲ ಅಂತ ಬೇಸರಗೊಂಡು ತಯಾರಾಗಿ ಕೆಳಗೆ ಬಂದ. ವಿಜ್ಜು ಬರತ್ಲೆ ವೈಶಾಲಿ ಅವರು, ಬಾ ವಿಜ್ಜು ತಿಂಡಿ ಬಡಿಸ್ತೀನಿ ಅಂದರು. ಹ್ಞೂ ಮಮ್ಮಿ ಅಂತ ಊಟದ ಮೇಜಿನ ಮುಂದೆ ಕುಳಿತಾಗ ವೈಶಾಲಿ ಅವರ ತಟ್ಟೆಯಲ್ಲಿ ಸ್ಯಾಂಡ್ವಿಚ್ ಇಡ್ತಾ, ವಿಜ್ಜು ಇಂದು ನಿನ್ನ ಇಷ್ಟದ್ದೇ ಮಾಡಿದ್ದೀನಿ ನೋಡು ಅಂದರು. ಆದರೆ ವಿಜ್ಜು ಅದನ್ನು ತಿಂದೆ ಯೋಚಿಸ್ತಾ ಇದ್ದಾಗ, ಏನು ತಿಂದೆ, ಯಾವುದ್ರ ಬಗ್ಗೆ ಅಷ್ಟು ಆಲೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ರು ವೈಶಾಲಿ. ವಿಜ್ಜು ಟ್ರಿಪ್ ವಿಷಯ ಹೇಳಿ ಸಾಮ್ರಾಟ್ ಬೇಡ ಅಂದಿದ್ದನ್ನು ಹೇಳಿ, ಪ್ಲೀಸ್ ಮಮ್ಮಿ, ನೀನಾದರೂ ಅಣ್ಣನಿಗೆ ಹೇಳಬಾರ್ದಾ ಪ್ಲೀಸ್ ಅಂದ ವಿಜ್ಜು ವೈಶಾಲಿ ಅವ್ರಿಗೆಲ್ಲ ಹಿಡಿದು ಬೇಡ್ಕೊಳ್ತಾ. ನೋ ವಿಜ್ಜು, ಸಾಮ್ರಾಟ್ ಬೇಡ ಅಂತ ಹೇಳಿದ ಮೇಲೆ ಯಾರು ಹೇಳಿದ್ರು ಕೇಳೋದಿಲ್ಲ. ಅದರಲ್ಲೂ ನಿನಗೆ ಸಂಬಂಧಿಸಿದ ವಿಷಯ ಅಂದರೆ ನಾನು ನಿಮ್ಮ ಡ್ಯಾಡಿ ಅಷ್ಟೇ ಅಲ್ಲ, ಆ ದೇವ್ರು ಇಳಿದು ಬಂದರೂ ಅವನು ಕೇಳೋದಿಲ್ಲ. ಅದಕ್ಕೆ ನೀನು ಸುಮ್ಮನೆ ಆ ಟ್ರಿಪ್ ವಿಷಯ ಮರೆತು ಬಿಡೋದು ಒಳ್ಳೆಯದು ಅಂದರು ವೈಶಾಲಿ. ವಿಜ್ಜು ಬೇಸರದಿಂದ, ಅಷ್ಟೇನಾ ಮಮ್ಮಿ ಅಂದ ಮುಖ ಸಣ್ಣದು ಮಾಡಿಕೊಂಡು. ಅಷ್ಟೇ ಕಣೋ, ಇನ್ನೇನು ಅವಕಾಶ ಇಲ್ಲ, ನೀನು ಇವೆಲ್ಲ ಯೋಚಿಸಿ ಡಲ್ಲಾಗ್ಬೇಡ, ಬ್ರೇಕ್ಫಾಸ್ಟ್ ಮುಗಿಸಿ ಕಾಲೇಜಿಗೆ ಹೊರಡು. ಇಲ್ದಿದ್ರೆ ನೀನು ಮೂಡ್ ಆಫ್ ಆಗಿದೆಯಾ ಅಂತ ತಿಳಿದ್ರೆ ನಿನ್ನಣ್ಣ ಅಲ್ಲಿ ಏನೂ ತಿನ್ನೋದು ಇಲ್ಲ ಇವತ್ತು ಅಂದರು ವೈಶಾಲಿ. ನೋ 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 ನೋ, ನಾನೇನು ಫೀಲ್ ಆಗ್ತಿಲ್ಲ ಮಮ್ಮಿ, ನಿಜಕ್ಕೂ ಆ ವಿಷಯವನ್ನು ಇಲ್ಲೇ ಮರೆತು ಬಿಡ್ತೀನಿ. ಅಣ್ಣ ಫೋನ್ ಮಾಡಿದ್ರೆ ನಾನು ತಿಂಡಿ ತಿಂದೆ ಹೋದೆ ಅಂತ ಹೇಳು ಸರಿನಾ ಅಂದ ವಿಜ್ಜು. ವೈಶಾಲಿ ಅವ್ರ ನಗ್ತಾ, ಹಾಂ ಕಣೋ, ನಾನೇನು ನಿಮ್ಮ ಅಣ್ಣನಿಗೆ ಹೇಳೋದಿಲ್ಲ, ನೀನು ಮೊದಲು ತಿಂಡಿ ತಿನ್ನು ಅಂದು ಹೇಳಿ ಮನಸ್ಸಿನಲ್ಲಿ ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ನೋ. ಇಬ್ಬರ ಪ್ರೀತಿಯು ಆ ರಾಮ ಲಕ್ಷ್ಮಣರಿಗಿಂತ ಕಡಿಮೆ ಇಲ್ಲ. ಅಣ್ಣ ಅಂದರೆ ತಮ್ಮನಿಗೆ ಪ್ರಾಣ, ತಮ್ಮನೇ ಅಣ್ಣನಿಗೆ ಪ್ರಪಂಚ. ಭಗವಂತ ಈ ಇಬ್ಬರ ಅನುಬಂಧ ಕಾಲಕ್ಕೂ ಹೀಗೇ ಇರುವಂತೆ ನೋಡು. ಇವರಿಬ್ಬರ ನಡುವೆ ಎಂದಿಗೂ ದೂರ ಎಂಬುದು ಬರದಂತೆ ನೋಡು. ಒಂದು ವೇಳೆ ಆ ದೂರವೇ ಇವರ ಮಧ್ಯೆ ಬಂದರೆ ರಾಮನಂತಿರೋ ಸಾಮ್ರಾಟ್ ರಾಕ್ಷಸನಾಗಿ ಬದಲಾಗಿ ಆ ದೂರಕ್ಕೆ ಕಾರಣ ಆದವ್ರ ಪಾಲಿಗೆ ರಾವಣನಾಗ್ತಾನೆ. ಅಂತಹ ದಿನ ಇವರ ಜೀವನದಲ್ಲಿ ಬರದಂತೆ ನೋಡು ತಂದೆ ಅಂತ ದೇವರಲ್ಲಿ ಮನಸ್ಸಿನಲ್ಲಿ ಬೇಡ್ಕೊಂಡ್ರು. ಆನಂತರ ವಿಜ್ಜು ತಿಂಡಿ ತಿಂತಿದ್ದಾಗ ಅಲ್ಲಿಗೆ ಬಂದರು ಶ್ರೀನಿವಾಸ್ ಅವರು. ವಿಜ್ಜು ಪಕ್ಕದಲ್ಲಿ ಕೂತು, ಹಾಯ್ ವಿಜ್ಜು, ಗುಡ್ ಮಾರ್ನಿಂಗ್ ಅಂದರು ಶ್ರೀನಿವಾಸ್. ಹಾಯ್ ಡ್ಯಾಡ್, ಮಾರ್ನಿಂಗ್ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿ ತಿಂಡಿ ಮುಗಿಸಿ, ಓಕೆ ಡ್ಯಾಡ್ ಐ ಹ್ಯಾವ್ ಟು ಗೋ ಅಂತ ಕಾಲೇಜ್ಗೆ ಹೊರಡಲು ಸಿದ್ಧನಾದ ವಿಜ್ಜು. ಶ್ರೀನಿವಾಸ್ ಅವರು ಕ್ಯಾಲಿಫೋರ್ನಿಯಾದ ಟಾಪ್ 3 ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬರು. ತನ್ನ ಬಿಸ್ನೆಸ್ ವಾರಸನಾಗಿ ಸಾಮ್ರಾಟ್ನನ್ನು ನೋಡಬೇಕು ಅಂದ್ಕೊಂಡಿದ್ದವರಿಗೆ ಸಾಮ್ರಾಟ್ ಆಸಕ್ತಿ ಮಾತ್ರ ವೈದ್ಯಕೀಯ ಕ್ಷೇತ್ರದ ಮೇಲಿದ್ದರಿಂದ
ಮಗನ ಆಸಕ್ತಿಯನ್ನು ಕಡೆಗಣಿಸದೆ ಅವನನ್ನು ಮೆಡಿಕಲ್ನ ಸೇರಿಸಿದ್ರು. ವಿಜ್ಜು MBA 2ನೇ ವರ್ಷ ಓದ್ತಿದ್ದಾನೆ. ತನ್ನ ತಂದೆ ಬಿಸ್ನೆಸ್ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳಲು ಅವನು MBA ಸೇರಿದ್ದ. ಯೂನಿವರ್ಸಿಟಿ ಸ್ಪೋರ್ಟ್ಸ್ ಬೈಕ್ನಲ್ಲಿ ಸ್ಟೈಲಿಶ್ ಆಗಿ ಮಿಂಚುತ್ತಾ ಬಿಳಿ ಮೈಮಣ್ಣ, ಗಡ್ಡ, ಕಪ್ಪು ಕನ್ನಡಕ, ಕೊರಳಲ್ಲಿ ಪ್ಲಾಟಿನಂ ಚೈನು, ಕೈಯಲ್ಲಿ ಟ್ರೆಂಡಿ ಬ್ರಾಸ್ಲೆಟ್ ಧರಿಸಿ ಮ್ಯಾನ್ಲಿ ಲುಕ್ನಲ್ಲಿ ಕಾಲೇಜ್ಗೆ ಎಂಟ್ರಿ ಕೊಟ್ಟ ವಿಜ್ಜು. ಬೈಕ್ ಪಾರ್ಕ್ ಮಾಡಿ ಕೈಗಳನ್ನ ಸುತ್ತಿಸ್ತಾ ಸ್ಟೈಲಾಗಿ ನಡೆದಿದ್ರೆ ಕಾಲೇಜಿನ ಹುಡುಗಿಯರೆಲ್ಲ ಕಣ್ಣರಳಿಸಿ ನೋಡ್ತಿದ್ರು. ಅಲ್ಲಿನ ಹುಡುಗಿಯರು ಇಂಗ್ಲೀಷ್ನಲ್ಲಿ ಹೀಗೆ ಮಾತಾಡ್ಕೊಳ್ತಿದ್ರು. ಏನು ತಿಂತಾರೋ ಏನೋ ಈ ಅಣ್ಣ ತಮ್ಮಂದಿರು, ಇಬ್ಬರು ಒಬ್ರಿಗಿಂತ ಒಬ್ಬರು ಹಾಟ್ ಆಗಿದ್ದಾರೆ ಅಂತ. ಆ ಮಾತುಗಳು ಕೇಳಿಸ್ದಂತೆ ನಗ್ತಾ ತನ್ನ ಗೆಳೆಯರ ಬಳಿಗೆ ಹೋದ ವಿಜ್ಜು. ಅಲ್ಲಿಗೆ ಹೋದ ತಕ್ಷಣ ಅವನ ಗೆಳೆಯ ಆಲ್ಬರ್ಟ್, ಹೇ ವಿಜ್ಜು, ಹಾಯ್ ಬ್ರೋ, ವಾಟ್ಸಪ್ ಅಂತ ಕೈ ಕೊಟ್ಟು ಪಕ್ಕದ ಸೀಟ್ ತೋರಿಸ್ದ. ವಿಜ್ಜು ಅಲ್ಲಿ ಕೂತು ಮಾತು ಶುರು ಮಾಡ್ದ. ಇಷ್ಟರಲ್ಲಿ ಜಾಕಿ ಎಂಬ ಗೆಳೆಯ, ವಿಜ್ಜು, ಈ ವೀಕೆಂಡ್ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ಲ, ಓಕೆ ತಾನೇ? ನಿಮ್ಮ ಅಣ್ಣನಿಗೆ ಹೇಳಿದ್ಯಾ? ಅವರು ಓಕೆ ಅಂದ್ರ? ಅಲ್ಲಿ ರಾತ್ರಿ ವ್ಯೂ ಚೆನ್ನಾಗಿರುತ್ತೆ, ಯಾವಾಗ ಹೊರಡೋಣ ಅಂತ ಕೇಳ್ದ. ವಿಜ್ಜು ಮುಖ ಸಪ್ಪೆ ಮಾಡಿಕೊಂಡು, ಇಲ್ಲ ಕಣೋ, ನಾನು ಬರ್ತಿಲ್ಲ, ಅಣ್ಣ ಒಪ್ಪಲಿಲ್ಲ ಅಂದ. ಹೇ ವಿಜ್ಜು, ಅದೇನು ಇನ್ನೂ ಸಣ್ಣ ಮಗುವಂತೆ ಅಣ್ಣ ಒಪ್ಪಲಿಲ್ಲ, ಅಮ್ಮ ಬೇಡ ಅಂದರು, ಇಂಥ ಮಾತು ಹೇಳ್ತಿದ್ಯಾ? ನಿಮ್ಮ ಅಣ್ಣ ಒಪ್ಪಿದಿದ್ರೆ ಏನಂತೆ, ನಾವು ಹೋಗ್ಬರೋಣ ಬಾ ಅಂದ ಜಾಕ್. ನೋ ವೇ ಕಣೋ, ಅಣ್ಣ ಬೇಡ ಅಂದಮೇಲೆ ನಾನು ಈ ಕೆಲಸ ಮಾಡೋದಿಲ್ಲ, ಅಣ್ಣನಿಗೆ ಇಷ್ಟ ಇಲ್ಲದ ಕಡೆಗೆ ನಾನು ಬರೋದಿಲ್ಲ ಅಂಥದ್ರಲ್ಲಿ ಅಣ್ಣನಿಗೆ ಹಿಡ್ದೆ ಬರೋದಾ? ಈ ಬಾರಿ ನೀವು ಹೋಗಿ ಎಂಜಾಯ್ ಮಾಡಿ, ನಾನು ಬರೋದಿಲ್ಲ ಅಂದ ವಿಜ್ಜು. ಸೋ ಸಾರಿ ವಿಜಯ್, ನಾವೆಲ್ಲ ಜೊತೆಯಾಗಿ ಹೋಗ್ತೀವಿ ಎಂಬ ಖುಷಿಯಲ್ಲಿ ನಿಮ್ಮಿಬ್ಬರ ನಡುವಿನ ಬಾಂಡಿಂಗ್ ತಿಳಿದಿದ್ರು ನಾನು ಹಾಗೆ ಮಾತಾಡಬಾರ್ದಿತ್ತು ಅಂದ ಜಾಕ್. ಯಾಕೋ ವಿಜ್ಜು, ನಿಮ್ಮಣ್ಣ ನೀನು ಎಷ್ಟು ಎಂಜಾಯ್ ಮಾಡಿದ್ರು, ಎಷ್ಟು ಖರ್ಚು ಮಾಡಿದ್ರು ಬೇಡ ಅನ್ನೋದಿಲ್ವಲ್ಲ? ಇಂತಹ ಹೈಟಿರೋ ಜಾಗಗಳಿಗೆ ಹೋಗ್ತೀವಿ ಅಂದರೆ ಮಾತ್ರ ಯಾಕೆ ಬೇಡ ಅಂತಾರೆ ಅಂತ ಕೇಳ್ದ ಜಾಕ್. ಏನೋ ನನಗೂ ತಿಳಿಯೋದು, ಆದರೆ ಅಣ್ಣ ಒಮ್ಮೆ ಬೇಡ ಅಂದಮೇಲೆ ನಾನು ಆ ವಿಷಯವನ್ನು ಮತ್ತೆ ಕೇಳೋದಕ್ಕೆ ಹೋಗೋದಿಲ್ಲ, ಆ ವಿಷಯ ಬಿಟ್ಬಿಡು ಅಂದ. ಆ ವಿಷಯ ಬಿಟ್ಟು ಬೇರೆ ಮಾತಾಡ್ತಿರುವಾಗ ಆಲ್ಬರ್ಟ್ ಮನಸ್ಸಿನಲ್ಲಿ, ಯಾಕೆ ಸಾಮ್ರಾಟಣ್ಣ ಹೀಗೆ ಮಾಡ್ತಾರೆ? ವಿಜ್ಜು ಆನಂದಕ್ಕೆ ಯಾವತ್ತೂ ಅಡ್ಡಿಪಡಿಸಿದ ಅಣ್ಣ ಇಂಥ ವಿಷಯಕ್ಕೆ ಯಾಕೆ ಒಪ್ಪೋದಿಲ್ಲ? ಕಾರಣ ಏನಿರ್ಬೋದು? ನಾನೇ ನೇರವಾಗಿ ಹೋಗಿ ಸಾಮ್ರಾಟಣ್ಣನ ಕೇಳಿದರೆ ಹೇಗೆ ಅಂತ ಅಂದ್ಕೊಂಡಿದ್ದೆ ತಡ. ವಿಜ್ಜು ಮತ್ತು ಜಾಕ್ ಕ್ಲಾಸಿಗೆ ಹೋದ್ಮೇಲೆ ಆಲ್ಬರ್ಟ್ ಮಾತ್ರ, ವಿಜ್ಜು, ನಂಗೆ ಸ್ವಲ್ಪ ಹೊರಗೆ ಕೆಲಸ ಇದೆ, ಹೋಗಿ ಬರ್ತೀನಿ, ನೀವು ಕ್ಲಾಸ್ ಅಟೆಂಡ್ ಮಾಡಿ ಅಂತ ಕಾಲೇಜ್ನಿಂದ ಹೊರಬಂದ. ಆಲ್ಬರ್ಟ್ ನೇರವಾಗಿ ಸಾಮ್ರಾಟ್ ಕೆಲಸ ಮಾಡ್ತಿದ್ದಂಥ ಆಸ್ಪತ್ರೆಗೆ ಹೋದ. ಅಲ್ಲಿ ಸಾಮ್ರಾಟ್ ಆಗಲೇ ಒಂದು ಸರ್ಜರಿಯನ್ನು ಮುಗಿಸಿ ತನ್ನ ಕ್ಯಾಬಿನ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಿದ್ದ. ಆಲ್ಬರ್ಟ್ ರಿಸೆಪ್ಷನ್ಗೆ ಹೋಗಿ ಡಾಕ್ಟರ್ ಸಾಮ್ರಾಟ್ ಅವ್ರನ್ನ ಭೇಟಿ ಮಾಡಬೇಕು ಅಂದ. ರಿಸೆಪ್ಷನಿಸ್ಟ್, ಅಪಾಯಿಂಟ್ಮೆಂಟ್ ಇದೆಯೇ ಅಂತ ಕೇಳಿದ್ರು. ಇಲ್ಲ, ನಾನು ಆಲ್ಬರ್ಟ್, ವಿಜ್ಜು ಗೆಳೆಯ ಅಂತ ಹೇಳಿ ಅಂದ ಆಲ್ಬರ್ಟ್. ವಿಜ್ಜು ಗೆಳೆಯ ಅಂತ ತಿಳಿತಿದ್ದಂತೆ ಸಾಮ್ರಾಟ್ ಅವನನ್ನು ಒಳಗೆ ಕರೆಸ್ದ. 10 ನಿಮಿಷದ ನಂತರ ಆಲ್ಬರ್ಟ್ ಸಾಮ್ರಾಟ್ ಮುಂದೆ ಕೂತಿದ್ದ. ಏನು ಆಲ್ಬರ್ಟ್, ಇತ್ತ ಬಂದೆ, ಏನಾದರೂ ಅರ್ಜೆಂಟ್ ಕೆಲಸವಾ ಅಂತ ಕೇಳಿದ ಸಾಮ್ರಾಟ್. ಅರ್ಜೆಂಟ್ ಅಂದರೆ ಏನಿಲ್ಲ ಅಣ್ಣ, ಆದರೆ ಅದು ಅಂತ ಬಡಾಯಿಸ್ತಾ, ನಮಗೆ ವಿಜ್ಜು ಬೆಳಗ್ಗೆ ಹೇಳಿರ್ಬೋದಣ್ಣ, ನಾವೆಲ್ಲರೂ ಈ ವೀಕೆಂಡ್. ಆಲ್ಬರ್ಟ್ ಮಾತು ಮುಗಿಸೋ ಮೊದಲೇ ಸಾಮ್ರಾಟ್ ಗಂಭೀರವಾಗಿ, ನೋ, ನಾನು ಬೆಳಿಗ್ಗೆ ವಿಜ್ಜುಗೆ ಹೇಳಿದ್ದೀನಿ, ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ, ವಿಜ್ಜು ಅಲ್ಲಿಗೆ ಬರೋದಿಲ್ಲ ಅಂದ. ಆದರೆ ಯಾಕಣ್ಣ, ನಾವೆಲ್ಲ ಜೊತೆಯಾಗಿ ಎಂಜಾಯ್ ಮಾಡ್ತೀವಲ್ವೇ, ಪ್ಲೀಸ್ ಈ ಒಂದು ಸಾರಿಗೆ ಒಪ್ಪಿ ಅಣ್ಣ, ನಾವು ಜಾಗರೂಕರಾಗಿರ್ತೀವಿ, ಪಾಪ ಅವನು ತುಂಬ ಫೀಲ್ ಆಗ್ತಿದ್ದಾನೆ ಅಂದ ಆಲ್ಬರ್ಟ್ ವಿನಂದಿಸುತ್ತಾ. ಆದರೆ ಸಾಮ್ರಾಟ್ ಮಾತ್ರ, ನೋ ಆಲ್ಬರ್ಟ್, ನಾನು ಒಮ್ಮೆ ಅವನ ವಿಷಯದಲ್ಲಿ ತಪ್ಪು ಮಾಡಿದ್ದಕ್ಕೆ ಅವನು ಇಂದಿಗೂ ಶಿಕ್ಷೆ ಅನುಭವಿಸ್ತಿದ್ದಾನೆ, ಇನ್ನೊಮ್ಮೆ ನಾನು ಅವನ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ ಅಂದ. ಏನಾಯ್ತಣ್ಣ, ನಿಜಕ್ಕೂ ಯಾಕೆ ಅವನ್ನ ಇಷ್ಟು ಜಾಗರೂಕವಾಗಿ ನೋಡ್ಕೊಳ್ತಿದ್ರಿ? ಒಂದು ಗಾಜಿನ ಗೊಂಬೆಯಂತೆ. ಒಂದು ಬಾರಿ ಅವನ ವಿಷಯದಲ್ಲಿ ಮಾಡಿದ ಅಜಾಗ್ರತೆ ಅವನ ಜೀವನವನ್ನೇ ರಿಸ್ಕ್ನಲ್ಲಿ ಇರಿಸಿದೆ ಆಲ್ಬರ್ಟ್. ಅಂದು ಹಾಗೆ ನಡೆಯದಿದ್ದರೆ ಇಂದು ಅವನು ಕೂಡ ನಿಮ್ಮೆಲ್ಲರಂತೆ ಎಲ್ಲ ಕಡೆಗೆ ಹೋಗಿ ಎಂಜಾಯ್ ಮಾಡ್ತಿದ್ದ, ನನಗೂ ಈ ನೋವು ಇರ್ತಿರಲಿಲ್ಲ. ಏನನ್ನ ಹೇಳ್ತಿದ್ರಿ? ಏನು ನಡೀತು ವಿಜ್ಜು ಲೈಫ್ನಲ್ಲಿ ಅಂತ ಆಲ್ಬರ್ಟ್ ಕೇಳಿದಾಗ ಸಾಮ್ರಾಟ್ ಹೇಳ್ತಾನೆ, ಅದು 20 ವರ್ಷಗಳ ಹಿಂದಿನ ಮಾತು. ಸಾಮ್ರಾಟ್ಗೆ ಅವಾಗ 7 ವರ್ಷ, ವಿಜ್ಜುಗೆ 5 ವರ್ಷ.
ಶ್ರೀನಿವಾಸ್ ಅವರು ಬಿಸ್ನೆಸ್ ಶುರು ಮಾಡಿದ ಹೊಸ ಸಮಯ. ಮಕ್ಕಳಿಬ್ಬರು ಹುಟ್ಟಿದ ಮೇಲೆ ಅವರಿಗೆ ತುಂಬ ಅದೃಷ್ಟ ಒಲಿದು ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು. ಲಾಭ ಬಂದಿದ್ದರಿಂದ ಕ್ಯಾಲಿಫೋರ್ನಿಯಾದ ಒಂದು ದೊಡ್ಡ ಸಮುದಾಯದಲ್ಲಿ ಒಂದು ಡೂಪ್ಲೆಕ್ಸ್ ವಿಲ್ಲಾ ಕೊಂಡ್ಕೊಂಡಿದ್ರು. ಮಕ್ಕಳೆಂದರೆ ಪ್ರಾಣವಾಗಿದ್ದ ಶ್ರೀನಿವಾಸ್ ಅವರು ಅವರಿಗಾಗಿ ಮನೆಯ ಮುಂದೆ ಅರ್ಧ ಎಕರೆ ಜಾಗದಲ್ಲಿ ಪಾರ್ಕ್ ಮಾಡಿಸಿದ್ರು. ಅಲ್ಲೇ ಒಂದು ಟ್ರೀ ಹೌಸ್ ಕೂಡ ಮಾಡಿಸಿದ್ರು. ಒಂದು ದಿನ ಮಹಡಿ ಮೇಲೆ ಸಾಮ್ರಾಟ್ ಮತ್ತು ವಿಜ್ಜು ಗಾಳಿಪಟವನ್ನು ಆರಿಸ್ತಿದ್ರು. ಮನೆಯ ಸುತ್ತ ಮರಗಳಿದ್ವು. ಗಾಳಿ ಜೋರಾಗಿ ಬಂದಿದ್ದರಿಂದ ಗಾಳಿಪಟ ತುಂಬ ಎತ್ತರಕ್ಕಾಯಿತು. ಅದನ್ನು ಕಂಡು ಖುಷಿಯಾಗಿದ್ದ ವಿಜ್ಜುವನ್ನು ನೋಡ್ತಾ ಸಾಮ್ರಾಟ್ ಗಾಳಿಪಟದ ಕಡೆ ಗಮನ ಹರಿಸಲಿಲ್ಲ. ಗಾಳಿಪಟ ಹೋಗಿ ಸರಿಯಾಗಿ ಟ್ರೀ ಹೌಸ್ನ ಮೇಲ್ಭಾಗದಲ್ಲಿ ಸಿಕ್ಕಾಕೊಂಡಿತು. ಅಯ್ಯಯ್ಯೋ ಅಣ್ಣ, ನಮ್ಮ ಗಾಳಿಪಟ ಹೋಯಿತು ಅಂತ ವಿಜ್ಜು ಅಳ್ತಾ ಇದ್ರೆ, ಏನೂ ಆಗಲ್ಲ ವಿಜ್ಜು, ನಮ್ಮ ಹತ್ರ ಇನ್ನೂ ಬಹಳ ಗಾಳಿಪಟ ಇವೆ, ನಾನು ಈಗಲೇ ಕೆಳಗೆ ಹೋಗ್ತಾ ಇರ್ತೀನಿ ಅಂದ ಸಾಮ್ರಾಟ್. ಆದರೆ ವಿಜ್ಜು ನನಗೆ ಅದೇ ಗಾಳಿಪಟ ಬೇಕು ಅಂತ ಹಠ ಮಾಡ್ತಿದ್ದ. ಸಾಮ್ರಾಟ್ ಧೈರ್ಯ ಮಾಡಿ ಹತ್ತಿರದಲ್ಲೇ ಇದ್ದಂತಹ ಏಣಿಯನ್ನು ತಂದು ಮಹಡಿಯಿಂದ ಟ್ರೀ ಹೌಸ್ಗೆ ಹಾಕ್ದ. ವಿಜ್ಜು, ನೀನು ಇದನ್ನು ಗಟ್ಟಿಯಾಗಿ ಹಿಡ್ಕೋ, ನಾನು ಹೋಗಿ ಗಾಳಿಪಟ ತರ್ತೀನಿ ಅಂದ ಸಾಮ್ರಾಟ್. ವಿಜ್ಜು ಏಣಿಯನ್ನು ಹಿಡ್ಕೊಂಡ. ಸಾಮ್ರಾಟ್ ಅದರ ಮೇಲೆ ಏರಿ ಟ್ರೀ ಹೌಸ್ ಕಡೆ 2 ಹೆಜ್ಜೆ ಇಟ್ಟ. ವಿಜ್ಜು, ನೀನು ನನ್ನ ಕೈ ಹಿಡ್ಕೋ, ನಾನು ಮೆಲ್ಲಗೆ ಹೋಗಿ ತರ್ತೀನಿ ಅಂದ. ವಿಜ್ಜು ಸಾಮ್ರಾಟ್ ಕೈ ಹಿಡ್ದ. ಏಣಿ ಮೇಲೆ 3ನೇ ಹೆಜ್ಜೆ ಇಡ್ತಿದ್ದಾಗ ಸಾಮ್ರಾಟ್ ಕಣ್ಣು ಸಡನ್ನಾಗಿ ಕೆಳಗೆ ಬಿತ್ತು. ಅಷ್ಟು ಎತ್ತರದಲ್ಲಿರೋದನ್ನು ಕಂಡು ಅವನಿಗೆ ಕಣ್ಣು ಸುತ್ತಿದಂತಾಗಿ ಹೆಜ್ಜೆ ತಪ್ಪಿ ಏಣಿಯಿಂದ ಕಾಲು ಕೆಳಗೆ ಬಿತ್ತು. ಸಾಮ್ರಾಟ್ ಏಣಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಾಲುಗಳನ್ನ ಗಾಳಿಯಲ್ಲಿ ಆಡಿಸ್ತಾ ಅಳುತ್ತಿದ್ರೆ ಅದನ್ನು ನೋಡಿದ ವಿಜ್ಜಿಗೆ ತಲೆಯಲ್ಲಿ ಭಯಂಕರ ನೋವು ಶುರುವಾಯಿತು. ಮೆದುಳಿನ ನರಗಳ ಸೀಳುವಷ್ಟು ನೋವು. ಭಯದಿಂದ ಕಣ್ಣು ಮುಚ್ಕೊಳ್ತಿದ್ರು. ಬಲವಂತವಾಗಿ ತೆರೆದು ಅಣ್ಣ ಅಂತ ತಲೆ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡ್ದ. ಮಕ್ಕಳು ಆಟ ಆಡ್ತಿದ್ದಾರೆ ಅಂದ್ಕೊಂಡು ಮನೆಯೊಳಗಿದ್ದ ವೈಶಾಲಿ ಅವರಿಗೆ ಇವರ ಕೂಗು ಕೇಳಿಸ್ತಿಲ್ಲ. ಆದರೆ ಗೇಟಿನ ಬಳಿ ಇದ್ದ ವಾಚ್ಮ್ಯಾನ್ ಇದನ್ನು ನೋಡಿ ಮ್ಯಾಮ್ ಮ್ಯಾಮ್ ಅಂತ ಅರ್ಚಿದ್ರು. ವೈಶಾಲಿ ಅವರು ಹೊರಗೆ ಬಂದು ನೋಡಿದಾಗ 60 ಅಡಿ ಎತ್ತರದಲ್ಲಿ ಏಣಿಯನ್ನು ಹಿಡ್ಕೊಂಡು ನೇತಾಡ್ತಿದ್ದ ಮಗನನ್ನು ಕಂಡು ಕಿರ್ಚುತ್ತಾ ಮಹಡಿ ಮೇಲೆ ಓಡಿದ್ರು. ಅವರು ಮೇಲೆ ಹೋಗುವಷ್ಟರಲ್ಲಿ ಕೈ ನೋವಿನಿಂದ ಏಣಿಯನ್ನು ಬಿಟ್ಟುಬಿಟ್ಟ ಸಾಮ್ರಾಟ್. ಅಣ್ಣ ಕೆಳಗೆ ಬಿದ್ದನೆಂಬ ಭಯದಿಂದ ವಿಜ್ಜು ಕೂಡ ಅರ್ಚುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಮೇಲಿನಿಂದ ಕೆಳಗೆ ಬಿದ್ದ ಮಗ ಒಂದು ಕಡೆ, ಅಣ್ಣ ಬಿದ್ದದನ್ನು ನೋಡಿ ಪ್ರಜ್ಞೆ ತಪ್ಪಿದ ಮಗ ಇನ್ನೊಂದು ಕಡೆ. ವೈಶಾಲಿ ಅವರು ದಿಕ್ಕು ತೋಚದೆ ಅಳ್ತಿದ್ರೆ ಕೆಳಗಿದ್ದ ವಾಚ್ಮೆನ್ ಏನೂ ಆಗಲ್ಲ, ನೀವು ಕೆಳಗೆ ಬನ್ನಿ ಅಂತ ಕೂಗ್ದ. ವೈಶಾಲಿ ಅವರು ಕೆಳಗೆ ಓಡಿ ಹೋದಾಗ ವಾಚ್ಮೆನ್ ಸಾಮ್ರಾಟ್ನನ್ನು ಹಿಡ್ಕೊಂಡಿದ್ದ. ಸಾಮ್ರಾಟ್ ಬಿದ್ದಾಗ ವಾಚ್ಮೆನ್ ಅವನನ್ನು ಹಿಡ್ಕೊಂಡಿದ್ದರಿಂದ ಅವನಿಗೆ ಪ್ರಾಣ ಅಪಾಯ ಆಗಿರಲಿಲ್ಲ. ವೈಶಾಲಿ ಅವರು ಪ್ರಜ್ಞೆ ತಪ್ಪಿದ ವಿದ್ಯುವನ್ನು ಎತ್ಕೊಂಡು ಒಳಗೆ ಹೋದರು. ಅಷ್ಟರಲ್ಲಿ ಶ್ರೀನಿವಾಸ್ ಅವರು ಡಾಕ್ಟರ್ ಜೊತೆ ಬಂದರು. ಡಾಕ್ಟರ್ ಸಾಮ್ರಾಟ್ನನ್ನು ಪರೀಕ್ಷಿಸಿ ಏನೂ ಆಗಿಲ್ಲ, ಸ್ವಲ್ಪ ಹೆದರಿದಾನೆ, ಪ್ರಜ್ಞೆ ಬರುತ್ತೆ ಅಂದರು. ಆದರೆ ಇನ್ನೊಂದು ಕಡೆ ಗಡಗಡ ನಡಕ್ತಿದ್ದ ವಿಜ್ಜುವನ್ನು ಕಂಡು ಡಾಕ್ಟರ್ ಇವನಿಗೇನಾಯಿತು ಅಂತ ಕೇಳಿದ್ರು. ವಿಜ್ಜು ಮೈ ಸುಡ್ತಿತ್ತು. ಅವನಿಗೆ ಬಹಳ ಜ್ವರ ಬಂದಿದೆ, ಅತಿ ಹೆಚ್ಚಾಗಿ ಹೆದರಿದಾನೆ ಅಂದರು ಡಾಕ್ಟರ್. ವೈಶಾಲಿ ಅವರು ವಿಜ್ಜುವನ್ನು ಮಡಿಲಲ್ಲಿ ಹಾಕ್ಕೊಂಡು ಅಳುತ್ತಿದ್ರೆ ಡಾಕ್ಟರ್ ಇಂಜೆಕ್ಷನ್ ನೀಡಿ ಹೆದರಬೇಡಿ, ವಿಶ್ರಾಂತಿ ತೆಗೆದುಕೊಂಡ್ರೆ ಸರಿಯಾಗತ್ತೆ ಅಂತ ಹೇಳಿ ಮಕ್ಕಳನ್ನು ರೂಮಿಗೆ ಕಳಿಸಿದ್ರು. ರೂಮಿನಲ್ಲಿ ಮಕ್ಕಳನ್ನು ಮಲಗಿಸಿ ವೈಶಾಲಿ ಅವರು ಶ್ರೀನಿವಾಸ್ ಅವರನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಳುತ್ತಿದ್ರು. ಶ್ರೀನು, ನನಗೆ ತುಂಬ ಭಯ ಆಗ್ತಿದೆ, ಆ ವಾಚ್ಮ್ಯಾನ್ ಇಲ್ದಿದ್ರೆ ಏನಾಗ್ತಿತ್ತೋ ಅಂತ ಶ್ರೀನಿವಾಸ್ ಅವರು ಸಮಾಧಾನಪಡಿಸಿ ಕೆಳಗೆ ಬಂದರು. ಅಲ್ಲಿ ವಾಚ್ಮ್ಯಾನ್ಗೆ ಕೈ ಜೋಡಿಸಿ ವಂದಿಸಿ ಹಣ ನೀಡಿ ಇಂದಿನಿಂದ ನೀನು ನಮ್ಮನೆಯ ಮನುಷ್ಯನಂತೆ ಇಲ್ಲಿಯೇ ಇರಬೇಕು ಅಂದರು. ಅಂದು ರಾತ್ರಿ ಇಬ್ಬರಿಗೂ ಜ್ವರ ಕಡಿಮೆಯಾಗಿತ್ತು. ಆದರೆ ಮಧ್ಯರಾತ್ರಿಯಲ್ಲಿ ವಿಜ್ಜು ಸಡನ್ನಾಗಿ ಅಣ್ಣ ಅಂತ ಕಿರ್ಚುತ್ತಾ ಎದ್ದು ಕೂತು ಜುಟ್ಟು ಎಳ್ಕೊಳ್ತಾ ಅಳೋದಕ್ಕೆ ಶುರು ಮಾಡ್ದ. ವೈಶಾಲಿ ಅವರು ಸಮಾಧಾನ ಮಾಡಿದ್ರು. ಅವನು ಸುಮ್ಮನಾಗಲಿಲ್ಲ, ಕಣ್ಣು ತೆರೆದೇ ಅಳ್ತಿದ್ದ. ಆಗ ಸಾಮ್ರಾಟ್ ಅವನ ಕೈ ಹಿಡಿದು ವಿಜ್ಜು ನಾನು ಇಲ್ಲೇ ಇದ್ದೀನಿ ಅಂದಾಗ ಕಣ್ಣು ತೆರೆದು ನೋಡಿ ಅಣ್ಣನನ್ನು ಅಪ್ಕೊಂಡ. ನಿನಗೆ ಏನೂ ಆಗಿಲ್ವಲ್ಲ ಅಣ್ಣ ಅಂತ ಅಳುತ್ತಾ ಕೇಳಿದ. ನನಗೇನಾಗಿಲ್ಲ, ಮಲಗು ಅಂತ ಸಾಮ್ರಾಟ್ ಹೇಳಿದ್ರು. ವಿಜ್ಜು ಅವನ ಭುಜದ ಮೇಲೆ ಮಲಗ್ದ. ಅವನು ನಿದ್ರೆಯಲ್ಲೂ ಅಣ್ಣನ ಕೈ ಬಿಡಲಿಲ್ಲ. ಮುಂದಿನ ದಿನ ಸರಿ ಹೋಗಬಹುದು ಅಂದ್ಕೊಂಡಿದ್ರು. ಆದರೆ ಆ ಭಯ ವಿಜ್ಜು ಮನಸ್ಸಿನಿಂದ ಹೋಗಲೇ ಇಲ್ಲ. ಅದೊಂದು ದೊಡ್ಡ ಫೋಬಿಯೋ, ಹೆದರಿಕೆ ಆಗಿ ಬದಲಾಯಿತು. ಎಷ್ಟು ಜನ ಡಾಕ್ಟರ್ಗಳಿಗೆ ತೋರಿಸಿದ್ರೂ ಫಲ ಸಿಗಲಿಲ್ಲ. ಅಣ್ಣ ಕೆಳಗೆ ಬಿದ್ದ ದೃಶ್ಯ ಅವನ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಬಿಡ್ತು. ಅಣ್ಣ ಎದುರು ಕಾಣಿಸದಿದ್ದರೆ ಅವನು ಮಹಡಿಯ ಮೇಲೆ ಹೋಗಿ ಕೆಳಗೆ ನೋಡ್ತಿದ್ದ. ವಯಸ್ಸು ಬೆಳೆದಂತೆ ಆ ಫೋಬಿಯಾ ಹೆಚ್ಚಾಯಿತು.
ಅವನು ಯಾವುದೇ ಎತ್ತರದ ಪ್ರದೇಶಕ್ಕೆ ಹೋದರೂ ಅಣ್ಣ ಪಕ್ಕದಲ್ಲಿ ಇಳಿದಿದ್ರೆ ಕೆಳಗೆ ಬಿದ್ದಿದ್ದಾನೆ ಅಂದ್ಕೊಂಡು ತಾನು ಜಿಗಿಯಲು ಪ್ರಯತ್ನಿಸ್ತಿದ್ದ. ಅಂದಿನಿಂದ ಸಾಮ್ರಾಟ್ ವಿಜ್ಜುವನ್ನು ಎತ್ತರದ ಪ್ರದೇಶಗಳಿಗೆ ಅಥವಾ ಮಹಡಿ ಮೇಲೆ ಹೋಗೋದಕ್ಕೆ ಬಿಡ್ತಿರಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿರಲಿಲ್ಲ. ಸಾಮ್ರಾಟ್ ಈಗಲೂ ಎಲ್ಲಾದರೂ ಹೋಗಬೇಕಾದ್ರೆ ವಿಜ್ಜುವನ್ನು ಕರ್ಕೊಂಡೇ ಹೋಗ್ತಾನೆ. ಅಷ್ಟು ಭಯ ಅವನಿಗೆ ವಿಜ್ಜುವಿನ ಈ ಕಾಯಿಲೆ ಬಗ್ಗೆ. ಈ ಕಾರಣದಿಂದಲೇ ಸಾಮ್ರಾಟ್ ವಿಜ್ಜುವನ್ನು ಅಷ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.